ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಸಚಿವ ಸ್ಥಾನಕ್ಕಾಗಿ ದೇವರ ಮೊರೆ ಹೋದ ಗಿರಿಜನರು. ನಮಸ್ಕಾರ ವೀಕ್ಷಕರೇ, ಇಂದಿನ ವಿಶೇಷ ಸುದ್ದಿಗೆ ಸ್ವಾಗತ. ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಹೆಸರು ಘೋಷಣೆಯಾಗುತ್ತಿದ್ದಂತೆಯೇ ಇತ್ತ ಕೊಡಗಿನಲ್ಲಿ ರಾಜಕೀಯ ಚಟುವಟಿಕೆಗಳು ಮಾತ್ರವಲ್ಲದೆ ದೈವಾರಾಧನೆಯೂ ಜೋರಾಗಿದೆ. ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರಿಗೆ ನೂತನ ಮಂತ್ರಿಮಂಡಲದಲ್ಲಿ ಉನ್ನತ ದರ್ಜೆಯ ಸಚಿವ ಸ್ಥಾನ ಸಿಗಬೇಕು ಅಂತ ಗಿರಿಜನರು ಈಗ ದೇವರ ಮೊರೆ ಹೋಗಿದ್ದಾರೆ. ತಮ್ಮ ಆರಾಧ್ಯ ದೈವ ಆಯಿರಸುಳಿಯ ಅಜ್ಜಯ್ಯನಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡುತ್ತಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ರಾಜ್ಯದಲ್ಲಿ ಮಂತ್ರಿಮಂಡಲದ ಚಟುವಟಿಕೆಗಳು ಅತ್ಯಂತ ಬಿರುಸಿನಿಂದ ಸಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಗಿರಿಜನರು ಹೆಚ್ಚಿದ್ದಾರೆ. ಅವರು ಈ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣ ಅವರಿಗೆ ಮಂತ್ರಿ ಸಿಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಅದು ಎಲ್ಲಿ ತಿತಿಮತಿ ಭಾಗದ ಈ ಒಂದು ಕಾಡಿನ ದೇವರ ಬಳಿ ಹೋಗ್ತಿದ್ದಾರೆ. ಅಜ್ಜಯ್ಯನ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಈ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣ ಅವರಿಗೆ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋದು ಈಗ ದೇವರ ಮೊರೆ ಹೋಗ್ತಿದ್ದಾರೆ. ಹೌದು ವೀಕ್ಷಕರೇ, ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ತಿತಿಮತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಯಿರಸುಳಿ ಹಾಡಿಯಲ್ಲಿ ಇಂದು ಮುಂಜಾನೆಯೇ ವಿಶೇಷ ಪ್ರಾರ್ಥನೆಯೊಂದು ಸಲ್ಲಿಕೆಯಾಗಿದೆ. ಅದಕ್ಕೆ ಕಾರಣ ತಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕ ಎಎಸ್ ಪೊನ್ನಣ್ಣ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಅನ್ನೋದು. ರಾಜ್ಯದ ನೂತನ ಮಂತ್ರಿಮಂಡಲದಲ್ಲಿ ಪೊನ್ನಣ್ಣನವರಿಗೆ ಉನ್ನತ ದರ್ಜೆಯ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿರುವ ಗಿರಿಜನ ಮುಖಂಡರು ತಮ್ಮ ನಂಬಿಕೆಯ ಆರಾಧ್ಯ ದೈವ ಅಜ್ಜಯ್ಯನಿಗೆ ಸಾಂಪ್ರದಾಯಿಕವಾಗಿ ವಿಶೇಷ ಪೂಜೆ ಸಲ್ಲಿಸಿ ಮಂಡಿಯೂರಿ ಪ್ರಾರ್ಥಿಸಿದ್ದಾರೆ. ಆದಿವಾಸಿ ಮುಖಂಡರುಗಳಾದ ಪಿಕೆ ಸಿದ್ದಪ್ಪ, ಪಿಎಂ ಚುಬ್ರು ಹಾಗೂ ಮಣಿಕುಂಜ ಅವರ ನೇತೃತ್ವದಲ್ಲಿ ಮುಂಜಾನೆಯೇ ಗಿರಿಜನರು ಅಜ್ಜಯ್ಯನ ಗುಡಿಗೆ ತೆರಳಿದರು. ಶಾಸಕ ಪೊನ್ನಣ್ಣನವರ ಹೆಸರಿನಲ್ಲಿ ಅರ್ಚನೆ ಮುಗಿಸಿ ತಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ದೇವರಲ್ಲಿ ಬೇಡಿಕೊಂಡರು. ಈ ಸಂದರ್ಭ ಗಿರಿಜನ ಮುಖಂಡರುಗಳಾದ ಜೆಆರ್ ಪುಷ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಪಿಆರ್ ಪಂಕಜ, ಪಿಸಿ ರಾಮು, ಬೋಜಪ್ಪ, ಶಶಿ, ಶಾಂತ, ಸೋಮ, ಕಾರಿ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದು ಶಾಸಕರ ಪರವಾಗಿ ಧ್ವನಿ ಎತ್ತಿದರು. ಈ ದಿನ ನಾವು ಜಂಗ್ಲಾಡಿಯಲ್ಲಿರುವಂತಹ ನಮ್ಮ ಗುರು ಹಿರಿಯರಾದ ಅಜ್ಜಂದಿರ ಹತ್ರ ಒಂದು ಪ್ರಾರ್ಥನೆ ಸಲ್ಲಿಸೋಕ್ಕೆ ಬೇಕಾಗಿ ನಾವಿಲ್ಲಿ ಎಲ್ಲ ಸೇರಿಕೊಂಡಿದ್ದೀವಿ. ನಮ್ಮ ಪೊನ್ನಣ್ಣ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲಿ ಅಂತ ಹೇಳ್ಕೊಂಡು ನಾವೆಲ್ಲರೂ ಕೂಡ ನಮ್ಮ ಅಜ್ಜಂದಿರನ್ನ ಪ್ರಾರ್ಥಿಸ್ಕೊಳ್ಳೋಕ್ಕಾಗಿ ನಾವು ಇಲ್ಲಿಗೆ ಆಗಮಿಸಿದ್ದೀವಿ. ಅವರಿಗೆ ಸಿಗಬೇಕು ಅಂತ ಹೇಳೋದು ನಮ್ಮ ಎಲ್ಲ ಗಿರಿಜನ ಬಂಧುಗಳ ಒಂದು ಪ್ರಾರ್ಥನೆ ಆಗಿದೆ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ಅಜ್ಜಂದಿರು ಕೇಳಿ ನಮಗೊಂದು ಒಳ್ಳೆ ಭರವಸೆ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಾವು ನಮ್ಮ ಯಾವುದೇ ಒಂದು ಕೆಲಸ ಪ್ರಾರಂಭವಾಗಬೇಕಾದ್ರೆ ನಾವು ಮೊದಲು ನಮ್ಮ ಅಜ್ಜಯ್ಯರನ್ನ ಮೊರೆ ಹೋಗಿ ನಾವು ಯಾವುದೇ ಕಷ್ಟ ಆಗಿರ್ಬೋದು, ಏನೇ ಒಂದು ಹೇಳ್ಕೊಂಡ್ರು ಅದು ಈಡೇರ್ತದೆ ಒಂದು ನಂಬಿಕೆ ನಮ್ಮಲ್ಲಿ ಆದಿವಾಸಿಗಳಿದೆ. ಆದರೆ ನಾವಿವತ್ತು ತಿತಿಮತಿ ಗ್ರಾಮ ಪಂಚಾಯಿತಿಯ ಜಂಗ್ಲಾಡಿಯಲ್ಲಿ ನಾವು ಇರುವಂಥ ಬೋಜಪ್ಪ ಮತ್ತು ಸೋಮನವರ ಮನೆಯಲ್ಲಿರುವಂಥ ನಮ್ಮ ಅಜ್ಜೇಂದ್ರ ಒಂದು ಆಶೀರ್ವಾದ ಪಡೆಯಲು ನಾವು ಬಂದಿರ್ತೇವೆ. ಕಾರಣ ನಮ್ಮ ಮಾನ್ಯ ಶಾಸಕರಾದಂಥ ಎಸ್ ಪೊನ್ನಣ್ಣ ಸರ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂಬ ಒತ್ತಾಯದೊಂದಿಗೆ ನಾವು ಇಲ್ಲಿಗೆ ಬಂದು ಸೇರ್ಕೊಂಡಿದ್ದೀವಿ. ಆದರೆ ನಮ್ಮ
ಒಂದು ಅಜ್ಜಂದಿರು ನಮಗೆ ಯಾವುದೇ ಥರದ ನಮ್ಮ ಬೇಡಿಕೆನ ಇಟ್ಕೊಂಡಿದ್ರು ಅದು ಫೈಲರ್ ಆಗಿಲ್ಲ. ಆದರೂ ಈ ಸಚಿವ ಸ್ಥಾನ ನಮಗೆ ಹಾಗೇ ಆಯ್ತದ ಒಂದು ನಂಬಿಕೆ ನಮ್ಮಲ್ಲಿ ಆದಿವಾಸಿಗಳಲ್ಲಿದೆ. ಅದಕ್ಕೆ ನಾವು ಮೊದಲನೇದಾಗಿ ನಮ್ಮ ಶಾಸಕರಾದಂಥ ಪೊನ್ನಣ್ಣ ಸರ್ ಅವರಿಗೆ ಮಂತ್ರಿಗಿರಿ ಸಿಕ್ತ ಎಂಬ ಭರವಸೆ ನಮ್ಮಲ್ಲಿದೆ. ಆದರೆ ನಮ್ಮ ಗುರು ಹಿರಿಯರು ನಮಗೆ ಅದಕ್ಕೆ ಕರುಣಿಸ್ತಾರೆ ಎಂಬ ಒಂದು ಆಸೆ, ಅವ್ರನ್ನ ಪಾದ ಮುಟ್ಟಿ ಬೇಡಿಕೊಳ್ತಾ ನಾನು ಅವರಿಗೆ ನಮಸ್ಕರಿಸ್ತಾ ಇದ್ದೇನೆ, ನಮ್ಮ ಗುರು ಹಿರಿಯರಿಗೆ. ಅಜ್ಜವರ ಕಾರ್ಯಗಳು ತುಂಬ ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀವಿ. ನಡೆಸಿದಂಥ ಕಾರ್ಯಗಳು ಯಾವಾಗಲೂ ನಮಗೆ ಹಿಂದೆ ಮುಂದೆ ಆಗಲಿಲ್ಲ. ಎಲ್ಲ ಕಾರ್ಯಗಳು ಶಾಂತಿ ರೂಪದಿಂದಲೇ ಬರ್ತದೆ. ಅದೇ ರೀತಿಯಲ್ಲಿ ನಾವು ನಮ್ಮ ಅಜ್ಜವ್ರನ್ನ ಒಂದು ವರ್ಷದಲ್ಲಿ ಒಂದು ತಿಂಗಳಿಗೂ ಕೂಡ ಅವ್ರನ್ನ ನೆನೆಸ್ಕೊಂಡು ಅವರಿಗೊಂದು ಸಣ್ಣ ಪೂಜೆ ಮಾಡಿಕೊಂಡು ಬರ್ತಾಯಿದ್ದೀವಿ. ನಾವು ಬಂದಾಗ ಎಲ್ಲ ಕಾರ್ಯಗಳು ಜಯವಾಗ್ತಿದೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ನಮ್ಮ ಜಂಗ್ಲಾಡಿ ಒಳಗೆ ನಾವಿರುವಂಥ ಆದಿವಾಸಿಯವರ ಕಾಡಿನೊಳಗೆ ಇವತ್ತಿನ ದಿವಸದಲ್ಲಿ ನಮ್ಮ ಪೊನ್ನಣ್ಣ ಸಾರ್ ಅವರಿಗೆ ಮಂತ್ರಿ ಸ್ಥಾನಗಳನ್ನು ಮುಂದುವರಿಸಬೇಕೆಂಬುದಾಗಿ ನಮ್ಮ ಅಜ್ಜವ್ರನಿಂದಲೂ ಕೂಡ ಕೇಳ್ಕೊಳ್ಳುವಂಥ ಸಮಯಗಳು ನಮಗೆ ಬಂದಿದೆ ಅಂತೇಳಿ. ನಾವು ಇಲ್ಲಿ ಇದು ಜಂಗಲಡಿ, ಈ ಜಂಗಲಡಿ ಆಡಿಯಲ್ಲಿ ಇರುವಂಥ ಆದಿವಾಸಿಗಳು ಪ್ರತಿ ಒಂದು ವರ್ಷಕ್ಕೆ ನಾವು ಈ ದೇವರು ನಮ್ಮ ಅಜ್ಜರು, ನಾವು ಜಾಸ್ತಿ ಮೊದಲು ಬೇಡ್ಕೊಳ್ಳೋದು ನಮ್ಮ ಅಜ್ಜರನ್ನ. ಹಿರಿ ತಲೆಗಳು ಯಾರು ಹೋಗಿದ್ದಾರೆ ಅವ್ರನ್ನೇ ಮೊದಲು ಬೇಡಿ ಆಮೇಲೆ ಹಿಂದೆ ದೇವ್ರನ್ನ ಬೇಡ್ಕೊಳ್ತೀವಿ ನಾವು ಆದಿವಾಸಿಗಳು. ನಮಗೆ ಪ್ರತಿ ವರ್ಷಕ್ಕೆ ಇಡೀ ಈ ಜಂಗಲಡಿ ಆಡಿ ಆಗಿರ್ಬೋದು, ಪಕ್ಕದ ಆಡಿಯವರು ಪ್ರತಿ ಜನ ಒಂದು ವರ್ಷದಲ್ಲಿ ಒಂದು ಸಲ ನಾವು ಸೇರ್ಕೊಳ್ತೀವಿ. ಆದರೆ ನಮ್ಮ ಕಷ್ಟ ಏನು ಕಷ್ಟ ಇದೆ ಅದನ್ನು ಪರಿಹಾರ ಆಗಲಿ ಮಾಡಲಿ ಅಂತೇಳಿ ವರ್ಷದಿಂದ ವರ್ಷಕ್ಕೆ ನೆನೆಸ್ಕೊಳ್ತೀವಿ. ಅದಕ್ಕೆ ಒಂದು ಕೋಳಿ ಕೂಡ ಪ್ರತಿ ಮನೇಲಿ ಒಂದು ಕೋಳಿಗೆ ಬಿಟ್ಟಿರ್ತೀವಿ. ಅದು ನಮ್ಮ ನಂಬಿಕೆ ಅಲ್ಲ ಆಗೋದು ಇಲ್ಲಿ ಸತ್ಯ, ಯಾವುದು ಅನ್ಯಾಯ ಆಗದಂಗೆ. ಹಾಗೆ ಒಂದು ವರ್ಷದಲ್ಲಿ ನಮಗೆ ಬೇಕಾದಂಥ ಒಂದು ದಿವಸದಲ್ಲಿ ಎಲ್ಲ ಅದನ್ನು ಡೇಟ್ ಎಲ್ಲರಿಗೂ ತಿಳಿಸಿರ್ತೀವಿ. ಎಲ್ಲರೂ ಸೇರಿಕೊಂಡು ನಮಗೆ ಒಳ್ಳೆ ಒಂದು ನಮ್ಮ ಅಜ್ಜರಿಂದ ಒಳ್ಳೆ ಒಂದು ಸಹಾಯ ಇದೆ. ನಾವು ಏನು ಕೇಳ್ತೀವಿ ಅದಕ್ಕೆ ಒಂದು ಪರಿಹಾರ ಕೂಡ ಇದೆ. ಅದರಿಂದ ಜಾಸ್ತಿ ನಾವು ಆದಿವಾಸಿಗಳು ನಮ್ಮ ಅಜ್ಜನೇ ನಾವು ನಂಬಿಕೊಳ್ತೀವಿ. ಹಾಗೆ ಒಂದು ವರ್ಷದಲ್ಲಿ ದೊಡ್ಡ ಜನ ಸೇರಿ ಒಂದು ಹಬ್ಬ ಮಾಡಿ ಕೋಳಿ ಗಿಳಿ ಎಲ್ಲ ಕೊಯ್ದು ಒಂದು ಅಡಿಗೆಲ್ಲ ಮಾಡಿ ಸಂತೋಷದ ಎಲ್ಲ ಜನ ಇಲ್ಲಿನೇ ಅದನ್ನು ಎಷ್ಟು ಕೋಳಿ ಇರ್ತದೆ ಅಲ್ಲಿ ಇಲ್ಲೇ ಅದನ್ನು ತಿಂದು ಮುಗಿಸಿ ಸಂತೋಷದಲ್ಲಿ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಹೊತ್ತಾದರೂ ಪರವಾಗಿಲ್ಲ, ನಾವು ಆರಾಮಲ್ಲಿ ಹೋಗ್ತೀವಿ. ಈಗ ಯಾಕೆ ಇಲ್ಲಿ ನಾವು ಸೇರ್ಕೊಂಡಿದ್ದೀವಿ ಅಂತಂದರೆ ನಮ್ಮ ದೇವರು ನಮ್ಮ ಅಜ್ಜರು ನಮ್ಮನ್ನು ಏನು ಕೇಳಿದ್ರು ನಮ್ಮನ್ನು ಇದುವರೆಗೂ ಕೈ ಬಿಟ್ಟಿಲ್ಲ. ಈಗ ನಮ್ಮ ಬೇಡಿಕೆ ಏನಂತಂದರೆ ನಮ್ಮ ಶಾಸಕರಾದ ಪೊನ್ನಣ್ಣ ಸಾಹೇಬರಿಗೆ ಮೊದಲನೇ ಬಾರಿನೇ ಇಲ್ಲಿ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ಬೇಡಿಕೆ. ನಮ್ಮ ಅಜ್ಜರು ನಮ್ಗೆ ಕೇಳಿದಂಥ ವರನನ್ನು ಕೊಡ್ತಾರೆ, ಮತ್ತು ಅದು ಕೆಲಸ ಆಗೋದು ಆಗುತ್ತೆ. ಇದು ನಂಬಿಕೆ ನನಗೆ. ಈ ಬಗ್ಗೆ ಮಾತನಾಡಿದ ಗಿರಿಜನ ಮುಖಂಡರು, ನಮ್ಮ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣನವರು ಮೊದಲಿನಿಂದಲೂ ಆದಿವಾಸಿ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ನಮ್ಮ ಹಾಡಿಗಳ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ. ನಮಗೆ ಮುಂದೆಯೂ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾಗಿದೆ. ಹಾಗಾಗಿ ನೂತನ ಮಂತ್ರಿಮಂಡಲದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು. ನಮ್ಮ ನಂಬಿಕೆಯ ದೈವ ಅಜ್ಜಯ್ಯನಿಗೆ ಪೂಜೆ ಸಲ್ಲಿಸಿದ್ದೇವೆ. ನಮ್ಮ ಪ್ರಾರ್ಥನೆ ಖಂಡಿತ ಫಲ ನೀಡುತ್ತದೆ ಎಂಬ ವಿಶ್ವಾಸ ನಮಗಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಗಿರಿಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಬಂದಿರುವ ಎಎಸ್ ಪೊನ್ನಣ್ಣ ಅವರು ಸಚಿವರಾದರೆ ತಮ್ಮ ಹಾಡಿಗಳ ಅಭಿವೃದ್ಧಿ ಮತ್ತಷ್ಟು ವೇಗವಾಗಿ ಆಗುತ್ತದೆ ಅನ್ನೋದು ಗಿರಿಜನರ ಆಶಯ. ಸದ್ಯಕ್ಕೆ ಅಜ್ಜಯ್ಯನ ಪಾದಕ್ಕೆ ಗಿರಿಜನರು ಇಟ್ಟಿರುವ ಈ ಬೇಡಿಕೆಯನ್ನು ಹೈಕಮಾಂಡ್ ಹಾಗೂ ನೂತನ ಮುಖ್ಯಮಂತ್ರಿಗಳು ಈಡೇರಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ವಿಶೇಷ ವರದಿ HK ಜಗದೀಶ್ ಗೋಣಿಕೊಪ್ಪ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.